ಸತೀಶ್ ಜಾರಕಿಹೊಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸಚಿವ ಸ್ಥಾನ, ಬೇಕೇ ಬೇಕು, ಸಚಿವ ಸ್ಥಾನ, ಬೇಕೇ ಬೇಕು, ಸಚಿವ ಸ್ಥಾನ. ಹೆಸರು ಸಾಹೇಬ್ ರೆಡ್ಡಿ ಅಂತ, ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ. ನಮ್ಮ ಉದ್ದೇಶ ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಪರಿಶಿಷ್ಟ ಪಂಗಡದಲ್ಲಿ ಖಾಲಿ ಇರುವ 2 ಸಚಿವ ಸ್ಥಾನಕ್ಕೆ KN ರಾಜಣ್ಣವರು ಮತ್ತು ಟಿ ರಘುಮೂರ್ತಿ ಅವರನ್ನ, ಬಸವರಾಜ್ ದದ್ದಲ್ ಅವರನ್ನ, ಈ 3 ಜನರಲ್ಲಿ ಯಾರಾದರೂ ಇಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಯಾಕಂದರೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯವನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಎಲ್ಲ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷದವರು ಸೇರಿ ನಮ್ಮನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ಇದು ಮುಂದೆ ನಡೆಯಲ್ಲ. ನಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಸಮಾನತೆ ಎಲ್ಲಿದೆ ಇಲ್ಲಿ? ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದ ಕ್ಷೇತ್ರಗಳಲ್ಲಿ ನಮ್ಮನ್ನ ಮುಗಿಸ್ಲಿಕ್ಕೆ ಹೊಂಟಿದ್ದಾರೆ. ನೋಡಿ, BJP ಸರ್ಕಾರದವರು ನಮಗೆ ಮೋಸ ಮಾಡಿದಾರಂತ ಗೊತ್ತಾಗಿ ನಾವು ಮೀಸಲಾತಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಎಲ್ಲ 15 ಶಾಸಕರನ್ನ, ನಾವು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ನಾವು ಗೆಲ್ಲಿಸಿದ್ದೀವಿ. ಆದರೆ ಬೇರೆ ಪಕ್ಷದವರು ಏನು ಮೋಸ ಮಾಡಿದಾರೋ ಇದು ಈಗಿರತಕ್ಕಂಥ ಕಾಂಗ್ರೆಸ್ ಪಕ್ಷವು ಅದೇ ಮೋಸ ಮಾಡಲಿಕ್ಕೆ ಹೊಂಟಿದೆ. ನಮಗೆ ಈಗ ಕೇಳಿ ಬರ್ತಕ್ಕಂಥದ್ದು ಮುಖ್ಯಮಂತ್ರಿಯ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ಒಂದು ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಸರ್ ನೋಡ್ರಿ, ಒಬ್ಬ ಶಾಸಕನಿಗೆ ಮಂತ್ರಿ ಆಗ್ಬೇಕಂತಕ್ಕಂಥದ್ದು ಬಯಕೆ ಇರುತ್ತೆ, ಮಂತ್ರಿ ಆದವ್ರಿಗೆ ಸಿಎಂ ಆಗ್ಬೇಕಂತಕ್ಕಂಥದ್ದು ಒಂದು ಆಸೆ ಇರುತ್ತೆ. ಅವರ ಆಸೆ ನಾವು ತಪ್ಪಂತ ಹೇಳಲ್ಲ. ಆದರೆ ಶತಮಾನಗಳಿಂದ ನಮಗೆ ಅನ್ಯಾಯ ಆಗಿದೆ ಅಲ್ವಾ? ಅನ್ಯಾಯ ಯಾವ ರೀತಿಯಾಗಿ ಸರಿ ಮಾಡ್ತಾ ಇದ್ರೆ ನೀವು? ಒಕ್ಕಲಿಗ ಸಮುದಾಯದವರು ಸಿಎಂ ಆಗಿದ್ದಾರೆ, ಲಿಂಗಾಯತ ಸಮುದಾಯದವರು ಸಿಎಂ ಆಗಿದ್ದಾರೆ, ಎಲ್ಲ ಸಮುದಾಯದವರು ಸಿಎಂ ಆಗಿದ್ದಾರೆ. ನಮಗೊಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ವಲ್ಲ. ಯಾಕೆ ನಮ್ಗೆ ಅನ್ಯಾಯ ಆಗಿದೆ? ಯಾಕೆ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೀಡರ್ ಅಲ್ವ, ಅವ್ರು ಯಾಕೆ ನೀವು ಮೋಸ ಮಾಡಿದ್ರಿ? ನೀವು ಈಗಿನ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಆರೈತೆ ಇಲ್ವಾ? ಅವರಿಗೆ ಆರೈತೆ ಇದೆ ತಾನೆ, ಕೊಡಿ ಸರ್ ನಮಗೆ. ಈಗ ಯಾರೋ ಎಲ್ಲ ತಮ್ಮ ಸಾಮರ್ಥ್ಯದಲ್ಲೇ ಅವರು ಗೆದ್ದು ಬರ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಆಗುವುದಿಲ್ಲ. ದಯವಿಟ್ಟು ಅದಕ್ಕೋಸ್ಕರನೇ ನಮ್ಮ ಪರಿಶಿಷ್ಟ ಪಂಗಡದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಸ್ಥಾನ ಕೊಡ್ಲೇಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಇನಿಷಿಯಲ್ ಆಗಿ ಮಾಡಿದ್ದೀರಾ, ಇಂಥದ್ದೊಂದು ದೊಡ್ಡ ಮಟ್ಟದ ಹೋರಾಟ ನಿಮ್ಮ ಕಡೆ ಯಾಕೆ ನಡೀತಾ ಇಲ್ಲ? ಇದು ನೋಡಿ ಬ್ರದರ್, ಈಗ ಎಲ್ಲರೂ ಸೇರಿದ್ರೇನೆ ನಾವು ಮಾಡೋಕ್ಕಾಗುತ್ತೆ ಅಲ್ವಾ? ಒಬ್ಬೊಬ್ರು ಅವರವರ ಶಕ್ತಿಗೆ ಅನುಗುಣವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಪತ್ರಿಕೆಗಳ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಗ್ರಹ ಪಡಿಸ್ತಾ ಇದ್ದಾರೆ ಸಿಎಂ ಸ್ಥಾನ ಬೇಕೇ ಬೇಕಂತಕ್ಕಂಥದ್ದು. ನಮ್ಮ ಮೂಲ ಆಗ್ರಹ ಏನಾಗಿದೆ, ಇದು ಒಂದು ಟ್ರೇಲರ್ ಅಷ್ಟೇ. ಮುಂದಿನ ದಿನದಲ್ಲಿ ಸಚಿವ ಸ್ಥಾನ ಮತ್ತು ಸಿಎಂ ಸ್ಥಾನ ಏನಾದರೂ ದಲಿತರಿಗೆ ಕೊಡದೇ ಇದ್ರೆ ಸಿಎಂ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯವನ್ನು ಎಲ್ಲ ನಮ್ಮ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಪದಾಧಿಕಾರಿಗಳು ಮತ್ತು ಜೊತೆಗೆ ದಲಿತ ಪರ ಚಿಂತಕರು ಮತ್ತು ಎಲ್ಲರೂ ಸೇರಿಬಿಟ್ಟು ಸಿಎಂ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ನಾನು ಈಗ ಆಗ್ರಹ ಮಾಡ್ತಾ ಇದ್ದೀನಿ.